ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬಾರಿ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಟಾಸ್ಕ್ ಇದೆ. ಒಂದು ಕಡೆ ಹಾಲಿ ಸಚಿವರನ್ನೇ MP ಅಭ್ಯರ್ಥಿಯನ್ನಾಗಿ ಮಾಡಿದರೆ ಒಳ್ಳೆಯದು ಅಂತ ಒಂದು ಕಡೆ, ಇಲ್ಲ DCM ಜಾಸ್ತಿ ಮಾಡಿ ಅಂತ ಮತ್ತೊಂದು ಕಡೆ. ಈ ನಡುವೆ ಸಚಿವರ ತಲೆದಂಡ ಆಗತ್ತೆ, ನೀವು ಗೆಲ್ಲಿಸಿಕೊಡದಿದ್ದರೆ ನಿಮ್ಮ ತಲೆದಂಡ ಆಗತ್ತೆ, ಸಚಿವರೇ ಅದಕ್ಕೆ ಜವಾಬ್ದಾರರಾಗ್ತಾರೆ. ಈ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈಗ ಚುನಾವಣೆಗೂ ಮುನ್ನವೇ ತಲೆದಂಡದ ಬಗ್ಗೆ ಕೈಪಡೆ ಚರ್ಚೆ ಆಗ್ತಾ ಇದೆ. ಗೆಲ್ಲಿಸ್ಕೊಡ್ಬೇಕು, ಇಲ್ಲ ಅಂತಂದರೆ ನಿಮ್ಮ ಮಂತ್ರಿಗಿರಿ ಹೋಗುತ್ತೆ. ಕಾಂಗ್ರೆಸ್ ಸಚಿವರಲ್ಲೇ ತಲೆದಂಡದ ಕನ್ಫ್ಯೂಷನ್ ಯಾಕೆ? ದಿನಕ್ಕೊಂದರಂತೆ ಒಬ್ಬೊಬ್ಬರು ಹೇಳಿಕೆ ಕೊಡ್ತಾ ಇರೋದು ಯಾಕೆ? ಹೈಕಮಾಂಡ್ ಟಾಸ್ಕ್ ಬಗ್ಗೆ ಸಚಿವರಲ್ಲೇ ದೊಡ್ಡ ಕನ್ಫ್ಯೂಷನ್ ಇದೆ. ಒಂದು ಕಡೆ ಸಚಿವರನ್ನಾಗಿ ಮಾಡಿ ನಾವು ಗೆಲ್ಲಿಸಿಕೊಡ್ತೀವಿ ಅಂತ, ಸಚಿವರ ಅಂದರೆ ಸಚಿವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ. ಆದರೆ ಸಚಿವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ ಸಚಿವರುಗಳು ಒಪ್ತಾ ಇಲ್ಲ. ಒಂದು ಕಡೆ ಪರಮೇಶ್ವರ್ ಹೇಳ್ತಾರೆ, ನೋಡಿ ನಾವು ಗೆಲ್ಲಿಸಿಕೊಡ್ತಿದ್ರೆ ತಲೆದಂಡ ಆಗತ್ತೆ ಅಂತ. ಆದರೆ MB ಪಾಟೀಲ್ ಹೇಳ್ತಾರೆ ಅಂಥದ್ದೇನಾಗಿಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ತಾರೆ. ರಾಮನ ವಿಚಾರದಲ್ಲೂ ಅಷ್ಟೇ, ಕೆಲವರಿಗೆ ರಾಮ ಬೇಕು, ಕೆಲವರಿಗೆ ಎಲ್ಲರಿಗೂ ರಾಮ ಬೇಕು. ಆದರೆ ಹೈಕಮಾಂಡ್ ಕಾರಣಕ್ಕಾಗಿ ಕೆಲವರಿಗೆ ರಾಮ ಬೇಡ. ಆ ರಾಮ ಮತ್ತು ಈ ರಾಮ, ಹೇ ರಾಮ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾಳಯದಲ್ಲಾಗಿದೆ. ಈಗ ಲೋಕಸಭಾ ಚುನಾವಣೆ ಟಾಸ್ಕ್ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿದೆ. ಕೆಲವರು ಹೇಳ್ತಾರೆ ತಲೆದಂಡ ಆಗುತ್ತೆ ನಾವು ಗೆಲ್ಲಿಸ್ಕೊಳ್ದಿದ್ರೆ, ಅಂಥದ್ದೇನಾಗಿಲ್ಲ ರೀ ಅಂತೇಳಿ MB ಪಾಟೀಲ್ ಹೇಳ್ತಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಎರಡೂ ನಾಯಕರ ಹೇಳಿಕೆಯನ್ನು ಗಮನಿಸಿ. ಅಲ್ಲ, ಆ ರೀತಿಯೂ ಹೇಳಿದ್ದಾರೆ. ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತೊಗೊಂಡು ಮಾಡಿ ಅಂತೇಳಿ ಅದರ ಅರ್ಥ. ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಸರಿ, ಬರೀ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾಗಿ ಟಾಸ್ಕ್ ನಿಭಾಯಿಸದೆ ಹೋದರೆ ಸಚಿವರ ತಲೆದಂಡ ಅಂತ ಹೇಳ್ಬಿಟ್ಟು ಅದೇ ನಾನು ಹೇಳಿದ್ನಲ್ಲ. ಈಗ ಅವರು ಯಾವ ಕ್ಷೇತ್ರದಲ್ಲಿ ಗೆದಿಯೋದಕ್ಕೆ ಸಾಧ್ಯ ಇದೆ ಅಂಥ ಕಡೆ ನಾವು ಸೋತುಬಿಟ್ರೆ ನ್ಯಾಚುರಲಿ ಅವರಿಗೆ ಸರಿಯಾಗಿ ಅವರು ಕೆಲಸ ಮಾಡಲಿಲ್ಲ ಅಂತಲೋ ಏನಾದರೂ ಅವರು ತಿಳ್ಕೊಳ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಕೂಡ ಅಷ್ಟೇ ಸೀರಿಯಸ್ ಆಗಿ ತೊಗೊಳ್ತೀವಿ. ಅಪ್ಲೈ ಆಗುತ್ತೆ ಸರ್? ಅದು ಗೊತ್ತಿಲ್ಲ, ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಿಲ್ಲ. ನಮಗೆ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು, ನೀವೆಲ್ಲರೂ ಸೀರಿಯಸ್ ಆಗಿ ತೊಗೋಬೇಕು, ಸರಿಯಾಗಿ ತೊಗೊಳ್ಳಿಲ್ಲ ಅಂತಂದರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಥದ್ದು ಯಾವುದೂ ಕೂಡ ಇಲ್ಲ. ಚುನಾವಣೆಯನ್ನು ಪರಿಣಾಮ ಎದುರಿಸಿ ಇದೆಲ್ಲ ನಿಮ್ಮದಿದು. ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ, ಎಲ್ಲ ರೀತಿ ಸಂಘಟನೆ ಮಾಡಿ. ಇವತ್ತು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿ ಸರಿಯಾಗಿ ತಲುಪಿದೇ ಇಲ್ಲ, ಅದು ಸರಿಯಾಗಿ ಪ್ರಚಾರ ಆಗ್ತಾ ಇದೆ ಅಲ್ಲೋ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಯಾರು ಕೆಲಸ ಸರಿಗೆ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಬದಲಾವಣೆ ಮಾಡಲೇಬೇಕಾಗ್ತದೆ. ನೋಡ್ತೀವಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋರಿಗೆ ಯಾವ ಮಂತ್ರಿಗಳು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾವ ರೀತಿ ನೋಡ್ಕೊಂಡು ಅದ್ರ ಮೇಲೆ ಹೈಕಮಾಂಡ್ ಡಿಸಿಷನ್ ತೊಗೊತಾರೆ. ಪರ್ಫಾರ್ಮೆನ್ಸ್ ನೋಡಿ ತೊಗೊಳೋದು ಡಿಸಿಷನ್. ಪರ್ಫಾರ್ಮೆನ್ಸ್ ನೋಡಲೇಬೇಕು. ಈಗ ಮಂತ್ರಿಗಳು ಮಾಡಿ ಏನು ಪರ್ಫಾರ್ಮೆನ್ಸ್ ಝೀರೋ ಆಗ್ಬಿಟ್ರೆ ಅವ್ರು ಏನು ಮಂತ್ರಿಮಂಡಲ ಮಾಡಿ ಏನು ಪ್ರಯೋಜನ? ಅವ್ರಿಗೆ ಮಂತ್ರಿಗಳು ಕರೆಕ್ಟಾಗಿ ಶಿಸ್ತಿನ ಸಿಪಾಯಿ ಥರ ಪಾರ್ಲಿಮೆಂಟ್ ಒಳಗೆಲ್ಲ ಮಂತ್ರಿಗಳು ಕೆಲಸ ಮಾಡಲೇಬೇಕಲ್ಲ. ಏನು ಮಾಡಿದೆ ಅವ್ರಿಗೆ ಇನ್ಚಾರ್ಜ್ ಜಿಲ್ಲೆಯೊಳಗೆ ಝೀರೋ ಆಗ್ಬಿಟ್ರೆ ಏನು ಪ್ರಯೋಜನ ಏನಾಗ್ತದೆ? ಆದ್ದರಿಂದ ಎಲ್ಲ ಮಂತ್ರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ನನ್ನ ನಂಬಿಕೆ ಇದೆ. ಅಂಥ ಇದಕ್ಕೆ ಬರೋದು ಡೌಟು, ಯಾಕಂದ್ರೆ ಅಂಥ ಕಷ್ಟ ಕಾಲಕ್ಕೆ ಬರೋ ಡೌಟು. ಎಲ್ಲ ಮಂತ್ರಿಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. 100% ನಮ್ಮ ಪಕ್ಷಗೆ ಹೈಯೆಸ್ಟು. ಓಕೆ, ಒಂದು ಕಡೆ ಬಸವರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಹಾಲಿ ಸಚಿವರನ್ನೇ MP ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಒಂದು ಕಡೆ ಇತ್ತು, ಮತ್ತೊಂದು ಕಡೆ ಇಲ್ಲ DCM ಜಾಸ್ತಿ ಮಾಡೋಣ ಈ ಥರ. ಈಗ ಹೈಕಮಾಂಡ್ ಅನ್ನೋದು ಒಂದು ಟಾಸ್ಕ್ ಕೊಟ್ಟಿರೋದು ನಿಜ, ಎಲ್ಲರಿಗೂ ಕೊಡುತ್ತೆ. ಹೇಗೆಂತಂದರೆ ಗೆಲ್ಲಿಸ್ಕೊಡ್ಬೇಕು, ಗೆಲ್ಲಿಸ್ಕೊಟ್ಟಿಲ್ಲ ಅಂದರೆ ನಿಮ್ಮ ಮಂತ್ರಿಗಿರಿ ಹೋಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. MB ಪಾಟೀಲ್ ಹಾಗೇನಿಲ್ಲ ಅಂತ ಹೇಳಿದ್ದಾರೆ. ಒಂದೇ ಒಂದು ಪ್ರಶ್ನೆ, ಮುಂದಿನ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಏನು ಟಾಸ್ಕ್ಗಳನ್ನು ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿದೆ? ಓಕೆ, ಲೈವ್ ಸಿಗ್ತಾ ಇಲ್ಲ.